ಹೊತ್ತೋಯ್ತಾನೆ ಕಣಣ್ಣ. ಏನ್ಲ ಹಳೆ ಪಾರ್ಟ್ನರ್ಗಳು ಮತ್ತೆ ಒಂದಾಗಿ ಏನೋ ಪೂಜೆ ಪುನಸ್ಕಾರ ಮಾಡ್ತವೆ. ಗುದ್ಲಿ ಪೂಜೆ ಮಾಡ್ತಾರೆ ಕಣ. ಶತ್ರುಗಳು ಒಂದಾಗಿ ಒಂದೇ ಕಡೆ ಗುದ್ಲಿ ಪೂಜೆ ಮಾಡ್ತೇವೆ ಅಂದ್ರಿ ಏನ್ಲ ಅರ್ಥ? ಇಲ್ಲಿ ನೋಡಿದ್ರೆ JDS ಕಾಂಗ್ರೆಸ್ ದಿನ ಜಗಳ ಆಡ್ತಾವೆ. ಆ ಕಡೆ ನೋಡಿದ್ರೆ ಯಡಿಯೂರು ನಾನು CM ಆಗಿ ಆಯ್ತೀನಿ ಅಂತ ಹೇಳ್ಕೊಂಡೆ ತಿರುಗ್ದೈತಿ. ಏನಾರ ಮಾಟ ಮರುಡಿ ಮಾಡಿ ರೇವಣ್ಣನ್ನೇ ಆಪರೇಷನ್ ಮಾಡಕೈತೆ ಹೆಂಗ್ಲ? ರೇವಣ್ಣಂದು ಯಾವ್ದೋ ಒಳ್ಳೆ ರಾಶಿ ಅಂತ ಕಣೆ. ಅದ್ರ ರಾಶಿಗೆ ಮಾಟ ಗೀಟ ಶಾಂತಿ ಯಾವ್ದು ತಗಲ್ವಂತೆ. ಓಂ ನಿತ್ಯಾನಂದಾಯ ನಮಃ. ಮತ್ತೇನ್ಲ ಇದು ಒಂದಾಗ ಆಟ? ಒಂದಾಗ ಆಟ ಅಲ್ಲ ಕಣೆ. ಡೆಲ್ಲಿಲಿ ಕರ್ನಾಟಕ ಭವನ ಕಟ್ಟಕ್ಕೆ ಗುದ್ಲಿ ಪೂಜೆ ನಡೀತಿತ್ತಂತೆ. ಈ ಯಡಿಯೂರು ಅದೇ ದಾರಿಲಿ ವಾಕಿಂಗ್ ಹೊಂಟೈತೆ. ಯಾವಾಗ ರೇವಣ್ಣ ಯಡಿಯೂರನ್ನ ನೋಡ್ತಾ ವಾಟ ಬಿದ್ದು ಓಡಾಗಿ ಎಳಕೆ ಮುಂದೆ ಪೂಜೆ ನಿಲ್ಲಿಸ್ಕೊಂಡೈತೆ ಕಣೆ. ಸೂಪರ್ ಮಾಮಾ. ಹಂಗಿಲ್ಲ ಕೂಗ್ದಲೆ ಕರಿದಲೆ ಹೋಗೋದಿಲ್ವಲ್ಲ ನಮ್ ಯಡಿಯೂರು ಬರೋದಿಲ್ಲ. ನಾನು ಇನ್ವೈಟ್ ಮಾಡಿಲ್ಲ ಅಂದ್ರೂ ಈ ರೇವಣ್ಣ ಅದನ್ನ ದರ ದರ ಅಂತ ಎಳ್ಕೊಂಡ್ಬಂದು ನಿಲ್ಲಿಸ್ಕೊಂಡೈತೆ ಕಣೆ. ಸುಮ್ಕೆ ಹಂಗೆ ಒಂದ್ಸತಿ ಕೈ ಮುಗ್ದು ಮುಂದಕ್ಕೆ ಹೋಗಿ ಅಂತವ. ಹಂಗೇನಪ್ಪ ಎದುರ್ಕೊಂಡ್ಬಿಟ್ಟಿದೆ ಕಣ್ಲೆ. ರಾಜ್ಯ ರಾಜಕೀಯದಲ್ಲಿ ಇನ್ನ ಒಂದು ಲವ್ ಕಮ್ ರನ್ನಿಂಗ್ ಮ್ಯಾರೇಜ್ ಆಯ್ತದೇನು ಅಂತವ. ಸೇದಿಯ ಉಸಿರು ಉಳ್ಕೆಂತು ಮತ್ತೇನಂತಪ್ಪ ಯಡಿಯೂರು? ನಾವು ಕನಿಷ್ಠ 22 ಸೀಟ್ ಗೆಲ್ಲಬೇಕು ಅಂತ ನಮ್ಮ ಸಂಕಲ್ಪ ಇದೆ. ಯಡಿಯೂರು MLA ಎಲೆಕ್ಷನ್ ಅಲ್ಲಿ ಮಿಷಿನ್ 150 ಮಾಡಿತ್ತು ಕಣೆ. ಈ ಸತಿ ಮಿಷಿನ್ 22ಗೆ ಪ್ಲಾನ್ ಹಾಕೈತೆ. ಮಿಷಿನ್ 150 ಎಲ್ಲಿ ಮಾಡುತ್ತಲ? ಆಗಿದ್ದೆ 100 ಕಲ್ಬೆನ್ಲ ಬೇಕನೇಶಿ. ಟಾರ್ಗೆಟ್ ಅಷ್ಟು, ರೀಚ್ ಇಷ್ಟು. ಹಂಗಾರೆ 22 ಟಾರ್ಗೆಟಿಗೆ ಎಷ್ಟು ಬೀಳ್ತಾವಪ್ಪ? ಒಂದ್ 15-16 ಸಿಗ್ಬೋದು ಕಣೆ. ಈ ರೆಡಿ ಮಿಕ್ಸ್ ಗೌರ್ಮೆಂಟ್ ನಾವು ಎಷ್ಟು ಗೆಲ್ತಾರೆ ಅಂತಲೇ? ಅವು ಹೊಡೆದಾಟ ಜಂಗಿ ಕುಸ್ತಿ ಮಾಡ್ಕೊಳ್ಳದಲ್ಲೇ ಫೀಲ್ಡ್ ಇಳಿದ್ರೆ 21 ಗೆಲ್ತೀವಿ ಅಂತವ ಬಾಯಿ ಬಿಟ್ಟು ಹೇಳ್ಬೇಕನೆ. ತುಂಬಾ ತಮಾಷೆ ಆಗಿದೆಪ್ಪ. ಹೊಡೆದಾಟ ಮಾಡ್ಕೊಳ್ಳದಲ್ಲಿ ಯಾವ ಕಾಲದಲ್ಲಿ ಎಲೆಕ್ಷನ್ ಮಾಡ್ಯಾವಂತ ಇವು? ಎಲೆಕ್ಷನ್ ಅನ್ನೋದು ಹುಡ್ತಾಗಿಂದ ಈ ಹೊಡೆದಾಟ ಅನ್ನೋದು ಹುಡ್ಕೊಂಡ್ಬಿಟ್ಟೈತಿ. ಇನ್ನು ಇವು ಸೀಟ್ ಹಂಚ್ಕೊಂಡು ಪೂರೈಸೋ ಹೊತ್ತಿಗೆ ಏನೇನಾಯ್ತದು ಅಂತದೇಳುವಂತೆ ಕಣೆ. ಇವತ್ತು ರಾಹುಲ್ ಗಾಂಧಿ ಬಂದು ಭಾಷಣ ಹೊಡೆದು ಹೋಯ್ತದಂತೆ. ಅದು ಅಲ್ಲದೆ ದೊಡ್ಡ ಗೌಡ್ರು ರಾಹುಲ್ ಕುಂತ್ಕೊಂಡು ಲೆಕ್ಕಾಚಾರ ಮಾಡಿ ಒಂದ್ ಡಿಸಿಷನ್ ಬಂದವಂತೆ. ಅದೇನು ಬಂದವೋ ಏನ್ ಕತೆನೋ ಕಾಣೆ ಕಾಣ್ಲೆ. ಆದ್ರೂ ಇಷ್ಟೇ ದಿನ ಆದ್ರೂ ಯಾಕ್ಲ ಎಲೆಕ್ಷನ್ ಅನೌನ್ಸ್ ಆಗಿಲ್ಲ? ಅದೇನೋ ಕಾಣೆ ಕಣೆ. ಮೋದಿ ಮಾಡೋ ರ್ಯಾಲಿ ಎಲ್ಲ ಮಾಡಿ ಮುಗಿಸಿದ್ಮೇಲೆ ಅನೌನ್ಸ್ ಆಯ್ತದೆ ಅಂತವ ಕಾಂಗ್ರೆಸ್ ನಾವು ಬೈಕ್ ಅನ್ಕೊಂತವೆ. ಹಂಗೂ ಬೇರೆ ಐತೇನ್ಲ? ತೆಗಿಲ ಐತ್ಲಾಗಿ ಈ ದೇಶದ ಎಲೆಕ್ಷನ್ ಇನ್ಮೇಲೆ ನಂಬಿಕೆ ಹೋಗಂಗೆ ಆಗ್ಬಿಡ್ತು. ಇನ್ಮೇಲೆ ಯಾವ್ದೊಂದು ನಂಬೋದು ಏನು? ಶಿವನಿ ಶಂಭುಲಿಂಗ.